ನಮಸ್ಕಾರ. ನಾನು ರಾಕೇಶ್. ಅಂತೂ ಇಂತೂ 40 ವರ್ಷ ಆಗ್ತಾ ಬರ್ತಾ ಇದೆ. ನನಗೆ ಏನು ಸಮಸ್ಯೆ ಎಂದರೆ, ಮುಖ್ಯವಾಗಿ ಒಂದು, ನಾನು ರಸ್ತೆಗೆ ಹೋದರೆ ಟ್ರಾಫಿಕ್ನ ಸಮಸ್ಯೆ. ಎರಡನೇದು, ಅದು ಯಾಕಾಯಿತು ಎಂದು ಕಾರಣ ನೀವು ತಿಳ್ಕೊಂಡಾಗ ಗೊತ್ತಾಗೋದು ಪಾಪ್ಯುಲೇಷನ್ ಡೆನ್ಸಿಟಿ ಇಂದಾಗಿ. ಏನು ಮಾಡೋದು, ನಾನು ಈ ಊರಿನವನು, ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗೋ ಬದಲು ಬೇರೆ ಕಡೆಯಿಂದ ಬಂದಿರೋರನ್ನ ಅನ್ನೋ ಒಂದು ಯೋಚನೆ. ಈಗಾಗಲೇ ನನಗೆ 40 ವರ್ಷ ಆಗ್ತಾ ಬರ್ತಾ ಇದೆ. ನಾನು 20 ವರ್ಷ ಇದ್ದಾಗ ನನ್ನ ಆಲೋಚನೆಗಳನ್ನು ನೀವೆಲ್ಲರೂ ನೋಡಿ ಸ್ವಲ್ಪ ಜನ ನನ್ನನ್ನು ಹುಚ್ಚನೆಂದು, ಸ್ವಲ್ಪ ಜನ ನೀನು ಮಾಡ್ತಾ ಇರೋ ಯೋಚನೆಗಳಿಂದ ನಿನಗೆ ಅಪಾಯವೆಂದು, ನನಗೆ ಹೋಪೇ ಇಲ್ಲದೆ ಇರೋ ಹಾಗೆ ಮಾಡಿ, ಆದರೂ ನಾನು ಮಾಡ್ತಾ ಇರೋ ಯೋಚನೆ ಸರಿ ಎಂದು ನನಗೆ ಗೊತ್ತಿದ್ದು 2015ರಲ್ಲಿ ಮುನ್ಸಿಪಾಲಿಟಿ ಲೋಕಲ್ ಬಾಡಿ ಗವರ್ನಮೆಂಟ್ ಚುನಾವಣೆಯಲ್ಲಿ ನಿಂತೆ. ಇಟ್ ವಾಸ್ ಜಸ್ಟ್ ಕೈಂಡ್ ಆಫ್ ಟೆಸ್ಟಿಂಗ್ ವಾಟರ್ಸ್. ಸೊ ಬ್ರಾಡ್ಲಿ ಏನಪ್ಪ ಇವನ ಐಡಿಯಾಸ್ ಏನು? ನನಗೆ 40 ವರ್ಷ ಆಗಿದೆ. ದುಡ್ಡಿನ ಒಂದು ಸಾಮರ್ಥ್ಯದ ಮೇಲೆ ಎಷ್ಟು ಬೇಗ ಒಬ್ಬ ಮನುಷ್ಯ ರಿಟೈರ್ಮೆಂಟ್ ತಗೊಬಹುದು ಅನ್ನೋದು ನಿಂತಿದ್ದಾಗ, ಜಾಸ್ತಿ ದುಡ್ಡಿರೋನು 30 ವರ್ಷಕ್ಕೆ ರಿಟೈರ್ ಆಗ್ಬೋದು. ನಾನು ರಿಟೈರ್ ಆಗಬೇಕಾ ಅಥವಾ ಇವತ್ತು ಶುರು ಮಾಡಬೇಕಾ ನನ್ನಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆ. ಶುರು ಮಾಡಬೇಕಂದ್ರೆ ಯಾವ ಒಂದು ಸಬ್ಜೆಕ್ಟು, ಯಾವ ಸಬ್ಜೆಕ್ಟ್ ಅವತ್ತು ಮುಖ್ಯವಾಗಿತ್ತೋ ಆ ಸಬ್ಜೆಕ್ಟ್ ಇವತ್ತು ಅಷ್ಟೇ ಮುಖ್ಯವಾಗಿದೆ. ವಿಚ್ ಈಸ್ ನಥಿಂಗ್ ಬಟ್ ಗವರ್ನೆನ್ಸ್, ಪಾಲಿಟಿಕ್ಸ್. ಯಾವುದು ಎಲ್ಲರಿಂದನೂ ಜನರಿಂದ ಹಾಳಾಗಿರುವಂಥ ವ್ಯವಸ್ಥೆ, ಜನರೇ ಸರಿಪಡಿಸ್ಕೊಬೇಕಾಗಿರುವಂಥ ಒಂದು ವ್ಯವಸ್ಥೆ. ಇದರ ಬಗ್ಗೆ ನಾನು ಕರಿಯರ್ನ ಶುರು ಮಾಡಬೇಕು. ನನ್ನ ಹೋರಾಟದಲ್ಲಿ ಇವಾಗ ನಾನು ಹುಡುಕಬೇಕು ಅಂತ ಇರೋದು, ವಿ ದ ಪೀಪಲ್ ಯಾರು? ವಿ ಅಂದರೆ ಯಾರು? ನನಗೆ ಇಷ್ಟು ವರ್ಷದಲ್ಲಿ ಎಷ್ಟೋ ಜನರು ಪರಿಚಯ ಆಗಿದ್ದೀರಾ. ನಾವೆಲ್ಲರೂ ವಿ ದ ಪೀಪಲ್. ಸೊ ನಾವೀಗ ವಿ ದ ಪೀಪಲ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಒಂದು. ಎರಡನೇದು, ನಮ್ಮ ಸಮಾಜ ಒಂದು ಕ್ಯಾನ್ಸರಸ್ ಸ್ಥಿತಿಯಲ್ಲಿದೆ. ಯಾವ ಥರ ಅಂದರೆ, ನಾನೇನು ಪಾಪ್ಯುಲೇಷನ್ ಡೆನ್ಸಿಟಿ ಅಂದರೆ ಅದನ್ನು ನೀವು ಒಂದು ಕ್ಯಾನ್ಸರ್ ಅಂತ ತಿಳ್ಕೊಬೋದು. ಹೇಗೆ ಒಂದು ಅನ್ವಾಂಟೆಡ್ ಸೆಲ್ಸ್ ಹೋಸ್ಟ್ ಮೇಲೆ ಡೆವಲಪ್ ಆಗುತ್ತೋ, ಇಲ್ಲಿರೋ ಲ್ಯಾಂಡ್ ಓನರ್ಸ್ಗಳು ಹೊರಗಡೆಯಿಂದ ಬರೋವಂಥವ್ರನ್ನ ಒಂದು ಸಿಂಬಯಾಟಿಕ್ ರಿಲೇಷನ್ಶಿಪ್ಪಲ್ಲಿ ಮೊದಲಿಗೆ ನೆಲದ ಕಾನೂನು ಅರಿವಿಲ್ಲದೆ ಇಷ್ಟ ಬಂದ ಹಾಗೆ ನಮ್ಮ ಭೂಮಿನ ಹಾಳು ಮಾಡಿರುವಂಥ ಒಂದು ಪರಿಸ್ಥಿತಿಯೇ ಇವತ್ತು ನಾನೇನು ಇದನ್ನು ಕ್ಯಾನ್ಸರ್ ಅಂತ ಕರಿತೀನಿ. ಈ ಸಮಾಜನ ಕ್ಯಾನ್ಸರ್ ಆಗಿದೆ ಅಂತ ಕರಿತೀನಿ. ಇಲ್ಲಿ ಹೋಸ್ಟ್ಗಳಿಗೆ ಅವ್ರದ್ದೇ ಆದಂಥ ಆಸಕ್ತಿ ಇದೆ. ಆ ಹೋಸ್ಟನ್ನು ನಂಬ್ಕೊಂಡು ಬರೋವಂಥವ್ರನ್ನ ಅವ್ರಿಗೆ ಆದಂಥ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಿ ಚೇಂಜ್ ಇವರಿಬ್ರಿಗೂ ಬೇಡ. ಆ್ಯಕ್ಚುಲಿ ಇವರಿಬ್ಬರು ಅವರ ಒಂದು ಆ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಚೇಂಜ್ ನಿಜವಾಗ್ಲೂ ಯಾರಿಗೆ ಬೇಕು? ಸಿಸ್ಟಮ್ ಹ್ಯಾಸ್ ಫೇಲ್ಡ್. ಸೊ ಇಷ್ಟು ಹೇಳಿ ಪ್ರಯತ್ನ, ನನಗೆ ಯಾರು ಕ್ಯಾಮ್ರಾಮನ್ ಬೇಕಾಗಿಲ್ಲ ಅಥವಾ ಎಡಿಟರ್ ಬೇಕಾಗಿಲ್ಲ. ನಾನೊಂದು ವ್ಯವಸ್ಥೆ ಸೆಟಪ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಸೆಟಪ್ ಮಾಡ್ಕೊಂಡಿದ್ದೀನಿ, ಇಂಟರ್ವ್ಯೂ ಮಾಡುವಂಥ ಒಂದು ಸೆಟಪ್ಪು. ಝೂಮ್ ಆ್ಯಪ್ ಲಿಂಕ್ ಕಳಿಸ್ತೀನಿ, ನೀವು ನೋಡಿ. ನನ್ನ ಪಕ್ಕ ಮಾತಾಡ್ಬೋದು. ನನ್ನ ಉದ್ದೇಶ ಎಲ್ಲರನ್ನೂ ಮಾತಾಡೋ ಹಾಗೆ ಮಾಡಬೇಕು ಅನ್ನೋದು ಮೊದಲನಿಗೆ. ನಿಮಗೆಲ್ಲ ತುಂಬ ಅದರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನದಲ್ಲೂ ಇದ್ದೀನಿ.
ಸದ್ಯಕ್ಕೆ ಇಲ್ಲಿಗೆ ನಾನು ವಿಷಯ ಹೇಳೋದನ್ನು ನಿಲ್ಲಿಸ್ತೀನಿ. ಥ್ಯಾಂಕ್ ಯು.